ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಬನ್ನಿಲ್ಲ ನಮ್ಮ ಬಂಗಾರಿ ಬಂದವನೇ, ಅವನಿಗೆ ಊಟ ಹಾಕ್ಬಿಟ್ಟು ಒಂದು ಬಿಸಿ ಬಿಸಿ ಸುದ್ದಿ ಹೇಳ್ತೀನಿ ನಿಮಗೆ. ಬಂದವನೇ, ಅವ್ನ ಫೇವ್ರೇಟ್ ತಿನ್ನೋದಕ್ಕೆ ಬಂಗಾರಿ ಬೂಸ. ಏನಮ್ಮ ಬಂಗಾರ? ಜೈ ಶ್ರೀರಾಮ್. ಬಾ ತಿನ್ನು. ತಿಂತವನು. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಾನು ಮಾಡೋ ಎಲ್ಲ ಕೆಲಸಗಳನ್ನ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡ್ತಿದ್ದೀರಿ. ನಿಮ್ಮ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ನಾನು ಇವತ್ತು ಒಂದು ಹಾವು ರಕ್ಷಣೆ ಮಾಡ್ಕೊಂಬರೋಕ್ಕೆ ನಾನು ತಲಗಟ್ಪುರ ಹೋಗಿದ್ದೆ. ನಮ್ಮ ಯಶವಂತಪುರ ಕ್ಷೇತ್ರ, ಅದರಲ್ಲೂ ಮುಖ್ಯವಾಗಿ ತಲಗಟ್ಪುರ ವಾರ್ಡು, ಕನಕಪುರ ಮುಖ್ಯ ರಸ್ತೆ, ರೇಷ್ಮೆ ಮೆಟ್ರೋ ಸ್ಟೇಷನ್ವರೆಗೂ, ಈ ಕಡೆ ರಘುನಳ್ಳಿಯಿಂದ ಆಮೇಲೆ ಈ ಕಡೆ ಡಬಲ್ ರೋಡ್ ಇದೆ ಕೆಂಗೇರಿಗೆ ಹೋಗುವಂಥದ್ದು, ಕೋನ್ಸಂದ್ರ ರೋಡ್ವರೆಗೂ ಮತ್ತು ಗಾಣಕಲ್ ರೋಡ್ ಹೋಗೋವರೆಗೂ ಪ್ರತಿ ಒಂದು ಕಡೆಯೂ ಬ್ಯಾನರ್ ಹಾವಳಿಗಳು. ನಾನು ಈ ಬ್ಯಾನರ್ ಬಗ್ಗೆ ಸುಮಾರು ಸತಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಅಂದರೂ ನೆಗ್ಲೆಜೆನ್ಸಿ, ಅವನು ಯಾವನೋ ಒಬ್ಬ ಮಾಡ್ಕೊತಾನೆ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಮತ್ತೆ ಬ್ಯಾನರ್ ಹಾಕ್ತಾಯಿದ್ದಾರೆ. ಇವರೆಲ್ಲ ಬ್ಯಾನರ್ ಹಾಕ್ತಿರೋರು ಪ್ರೊಫೈಲ್ಗಳನ್ನ ದಯವಿಟ್ಟು ಚೆಕ್ ಮಾಡಿ. ಇವರೇನು ಕೆಲಸ ಮಾಡ್ತಿದ್ದಾರೆ ಅಥವಾ ಏನಾದರೂ ಸಮಾಜಕ್ಕೆ ಒಳ್ಳೇದಾಗುವಂಥ ಏನಾದರೂ 4 ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ? ಎಂಥದ್ದು ಇಲ್ಲ. ಪಕ್ಷದಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ಇದ್ದೀನಿ ಅಂತ ಆವಾಗಿಂದ ಫ್ಲ್ಯಾಗ್ ಅಲ್ಲಾಡಿಸ್ಕೊಂಡು ಒಂದು 4 ಕಾಸಿದೆ ಅಂದ್ಬಿಟ್ಟು ಏನು ಇವರೆಲ್ರಿಗೂ ಪರಿಚಯ ಆಗಿಬಿಡ್ಬೇಕು. ಫೋಟೋ ಆಗಿದ ತಕ್ಷಣ ನಾನು ಅವನು ಇವನು ಅಂತ ಬರ್ತ್ಡೇಗಳಿಗೆ ಎಲ್ಲ ಕಡೆ ಬ್ಯಾನರ್ ಹಾಕಿದ್ದು. ನಾನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವ್ರಿಗೆ ಮತ್ತು ಕೃಷ್ಣ ಬೈರೇಗೌಡ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ. ಏನು ಸರ್ ಇದಲ್ಲ, ಬೆಂಗಳೂರೆಲ್ಲ ಕಡೆನೂ ಫುಟ್ಪಾತ್ ತೆರವು ಕ್ಲೀನ್ ಮಾಡಬೇಕು ಅಂತ ಎಲ್ಲ ಕಡೆ ಕ್ಲೀನ್ ಮಾಡಿಸ್ತಾ ಇದ್ದೀರಿ. ಈ ಬ್ಯಾನರ್ ಅವಳಿ ಏನು ಸರ್? BBMP ಲಿಮಿಟ್ಸಲ್ಲಿ ಇವಾಗ ಬದಲಾದ ಗ್ರೇಟರ್ ಬೆಂಗಳೂರು ಎಲ್ಲ ಕಡೆ ಎಲ್ಲೂ ಬ್ಯಾನರ್ಗಳು ಹಾಕಬಾರ್ದು ಅಂತ ರೂಲ್ಸ್ ಇದೆ. DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಅದೇ ಅವಳಿ. ನಾನು ಸುಮಾರು ಸತಿ ಇದ್ರ ಬಗ್ಗೆ ನಾನು ವೀಡಿಯೋಗಳು ಶೇರ್ ಮಾಡಿದ್ದೀನಿ. ಅಂದ್ರೂ ಕೇರ್ಲೆಸ್ಸು, ಅವ್ನು ಏನಾದರೂ ಮಾತಾಡ್ಕೊಂಡವ್ರಿ ನಮ್ಮ ಕೆಲಸ ನಾವು ಮಾಡೋಣ ಅಂತ. ನಾನು ಯಾರ್ಯಾರು ಬ್ಯಾನರ್ ಹಾಕ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿದ್ದೀರಿ ನಾವು ಬ್ಯಾನರ್ ಹಾಕಿದ ತಕ್ಷಣ ಎಲ್ಲರೂ ಗೊತ್ತಾಗ್ಬಿಡ್ತದೆ, ಮುಖ್ಯ ಪರಿಚಯಗಳಾಗ್ಬಿಡ್ತವೆ, ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬಂದ್ಬಿಡುತ್ತೆ, ಎಲ್ಲರೂ ನಮ್ಗೆ ಗೊತ್ತಾಗ್ಬಿಡ್ತಾರೆ. ಅದು ನಿಮ್ಮ ದಡ್ಡತನ. ಅರ್ಥ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ಕೆಲವ್ರು ನಿಮ್ಮ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. 90% ಜನ. ಯಾಕಂದರೆ ನೀವೇನು ಕೆಲಸ ಮಾಡಿಲ್ಲ, ನಯಾ ಪೈಸಾ ಕೆಲಸ ಇಲ್ಲ, ಅಪ್ರಯೋಜಕರು, ಉಪಯೋಗ ಇಲ್ಲದೆ ಇರೋರು. 4 ಕಾಸಿದೆ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕೊಂಡು ತಿರುಗ್ತಾ ಇದ್ದೀರಿ. ಅಷ್ಟು ಬಿಟ್ಟರೆ ಬೇರೆ ಏನಂತಕ್ಕೂ ಉಪಯೋಗ ಇಲ್ಲ. ಸಮಾಜಮುಖಿ ಕೆಲಸ ಅಂದರೆ ಏನು ಗೊತ್ತು ನಿಮಗೆ? ಸಮಾಜ ಸೇವೆ ಅಂದರೆ ಏನು? ರಾಜಕೀಯದಲ್ಲಿ ದುಡ್ಡಿದೆ ಅಂದ್ಬಿಟ್ಟು ಬಂದು ಗೆದ್ದುಬಿಟ್ಟು ಏನೋ ನಾನು ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ, ಇದೆಲ್ಲ ಸಮಾಜಮುಖಿ ಕೆಲಸ. ನೀವು ಮಾಡೋ ಥರ ಕೆಲಸ ಒಬ್ಬ ಬೀದಿಲಿ ಓಡಾಡ್ತಾ ಇರೋನು, ತರಕಾರಿ ಮಾರೋನ ಕರೆದು ಅವನಿಗೆ ಗೆಲ್ಲಿಸಿದ್ರು ಅವನ ಕೆಲಸ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಸಮಾಜದ ಬಗ್ಗೆ ತಿಳ್ಕೊಬೇಕು, ಪರಿಸರದ ಬಗ್ಗೆ ತಿಳ್ಕೊಬೇಕು, ಕುಂದು ಕೊರತೆಗಳ ಬಗ್ಗೆ ತಿಳ್ಕೊಬೇಕು, ಏನೇನು ಪ್ರಾಬ್ಲಮ್ ಇದೆ ಪ್ರಸ್ತುತವಾಗಿ ತಿಳ್ಕೊಬೇಕು, ಅದ್ರ ಬಗ್ಗೆ ಮಂಡಿಸಿ ಮಾತಾಡಬೇಕು. ತಿರ್ಗಾ ಆ ಕೆಲಸ ನೀವು ಮಾಡ್ತಾ ಇರಬೇಕು. ಆವಾಗ ನೀವು ಪಕ್ಕಾ ಕರೆಕ್ಟಾದ ಒಬ್ಬ ಸಮಾಜ ಸೇವಕ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಏನು ಕೆಲಸ ಮಾಡಿದೆ ಎಲ್ಲ ಕಡೆ ಏನು ಕಟ್ಔಟ್ಗಳು, ಯಾವ ಫಿಲಮ್ಯಾಟ್ರಿಗೂ ಇಲ್ವೇಳ್ರಿ ಈ ಥರ ಕಟ್ಔಟ್ಗಳು. ಏನು 15-20 ಅಡಿ ಕಟ್ಔಟ್ಗಳು ನಮ್ಮ ತಲಗಟ್ಪುರ ರೋಡಲ್ಲಿ ಮತ್ತು ತಲಗಟ್ಪುರದಲ್ಲಿ ಎಲ್ಲ ಕಡೆಯೂ. ಏನು ಸಾಧನೆ ಮಾಡಿದ್ದೀರಿ ನೀವು? ಎಂಥದ್ದು ಇಲ್ಲ, ನಯ ಪೈಸ. ನಾನು ಮುಖ್ಯವಾಗಿ ಮತ್ತೆ ನಮ್ಮ GB ಅಧಿಕಾರಿಗಳೆಲ್ಲರೂ ಮನವಿ ಮಾಡ್ತಾಯಿದ್ದೀನಿ, ಇದು ಇಮಿಡಿಯೇಟ್ ತೆಗೆಸ್ಲಿಲ್ಲ ಅಂದರೆ ನಾನು ಆ ಬ್ಯಾನರ್ ಮುಂದೆನೇ ಹೋಗಿ ನಾನು ಮಾತಾಡ್ತೀನಿ. ಆಮೇಲೆ ಇನ್ನೊಂದು ನೋಡಿ, ನಾನೊಬ್ಬ ಸಮಾಜ ಸೇವಕ, ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ. ನಾನು ಒಂದು ಬಾಡಿಗೆ ಮನೇಲಿ ಜೀವನ ಮಾಡ್ತಾ ಇರೋನು. 14,000 ಬಾಡಿಗೆ ಕೊಟ್ಟು ಜೀವನ ಮಾಡ್ಕೊಂಡು 23 ವರ್ಷದಿಂದ ಸುಮಾರು ಒಂದು 30,000ಕ್ಕಿಂತ ಹೆಚ್ಚು ಎಲ್ಲ ಬಗೆ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿ, ಕೈಲಾದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು, ಇವರೆಲ್ಲ ಕೆಲವರೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಂಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಹೆಂಗಾದ್ರೂ ಮಾಡಿ ರವಿ ತುಳಿಬೇಕು, ಏನಾದರೂ ರವಿ ಹೆಸರಿಗೆ ಕಳಂಕ ತರಬೇಕು ಅಂತ ಕೆಲಸಗಳು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದು ಯಾವುದು ಫಲಕಾರಿ ಆಗ್ತಿಲ್ಲ. ಯಾಕೆಂದರೆ ಹಾಳು ಮಾಡೋರು ನೀವು 1000 ಜನ ಇರ್ಬೋದು, ಅದನ್ನು ಕಾಯಕ್ಕೆ ಒಳ್ಳೆಯವ್ರನ್ನ ಕಾಪಾಡೋಕ್ಕೆ ಭಗವಂತ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ನೀವು ಏನೇ ತೊಂದರೆ ಕೊಟ್ಟರು ನನಗೆ ಏನೂ ಮಾಡೋಕ್ಕಾಗಲ್ಲ. ನಾನು ಹಿಂಗೆ ವೀಡಿಯೋ ಹಾಕ್ತಾಯಿದ್ರು ನೀವು ಅದರಿಂದ ನನಗೇನೋ ಮಾಡಬೇಕು ಅಂದರೆ ಹೇಳಬಾರ್ದು, ಬೇರೆ ಭಾಷೆ ಬರುತ್ತೆ, ಏನೂ ಅಲ್ಲಾಡ್ಸೋಕ್ಕಾಗಲ್ಲ. ಮುಖ್ಯವಾಗಿ ಕೃಷ್ಣ ಬೈರೇಗೌಡರಿಗೆ DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ, ಈ ಬ್ಯಾನರ್ಗಳ ತೆಗಿಯೋಂಗೆ ಮಾಡಿ. ಮತ್ತು GB ಅಧಿಕಾರಿಗಳು ಯಾರಿದ್ದಾರೆ ಫಸ್ಟ್ ಕಿತ್ತು ಬಿಸಾಕಿ ಬ್ಯಾನರ್ಗಳನ್ನ.
ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬ್ಯಾನರ್ಗಳದ್ದೆಲ್ಲ ಫುಲ್ಲು ಒಂದು ವೀಡಿಯೋ ಮಾಡಿದ್ದೀನಿ. ನಾನು ಹಾವು ರಕ್ಷಣೆ ಮಾಡೋಕ್ಕೆ ಹೋಗಬೇಕಾದ್ರೆ ದಯವಿಟ್ಟು ಅದನ್ನು ನೋಡಿ. ಜೈ ಶ್ರೀರಾಮ್.